ಆ ಮೊಣಕಾಲ ಮಠ ಕೆಸರ ಬೆಳಕಿಲ್ಲದ ಮನಿ, ಆ ಆಗೊಮ್ಮೆ ಈಗೊಮ್ಮೆ ಬರುವಂಥ ಕುಡಿಯುವ ನೀರು, ಬೆಳಕು ನೀಡಾಕಿಲ್ಲೇ ಬೀದಿ ದೀಪನ ಇಲ್ಲ, ಮನುಷ್ಯರು ಯಾರು ಇಲ್ಲಿ ವಾಸ ಮಾಡಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಐತ್ರು ಇಲ್ಲಿ. ಈ ಅದ್ಭುತ ದೃಶ್ಯ ಎಲ್ಲ ನಿಮಗೆ ಎಲ್ಲಿ ಸಿಗತ್ತಪ್ಪ ಅಂತಂದ್ರೆ ಅಳ್ನಾವರ ತಾಲೂಕಿನಾಗ ಅಂಬಳ್ಳಿ ಗ್ರಾಮ ಏನೈತಲ್ಲ, ಅಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ದೂರದಾಗಿರುವಂಥ ಅಂಬಳ್ಳಿ ಗೌಳಿವಾಡದಾಗ. ಮತ್ತು ಏನಂತಂದ್ರೆ ಅರವಟಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಈ ಕುಗ್ರಾಮಕ್ಕೆ ಸುಮಾರು 40 ವರ್ಷಗಳಿಂದ ಏನೂ ಮೂಲಭೂತ ಸೌಕರ್ಯನೇ ಇಲ್ಲ. ಮತ್ತು ಹೆಂಗೆ ಜೀವನ ಮಾಡಿರ್ಬೋದು ಇಲ್ಲಿ ಮಂದಿ ಲೆಕ್ಕ ಹಾಕ್ರಿ. ಓಡಾಡಕ್ಕೆ ನೆಟ್ಟಾಗ ಒಂದು ರಸ್ತೆ ಇಲ್ಲ. ಅವು ಪಾಪ ಸಣ್ಣ ಮಕ್ಕಳಿಂದ ಹಿಡಿದು ಆಸ್ಪತ್ರೆಗೆ ಹೋಗಾಕೂ ಆಗದೆ ಇರುವಂಥ ವಯಸ್ಸಾದವ್ರವರೆಗೂ ಇಲ್ಲಿ ಎಲ್ಲರೂ ನರಕನ ಅನುಭವಿಸಕತ್ತಾರ. ಇಲ್ಲಿ 30 ವರ್ಷ ಆತ್ರಿ ಸರ್, ಹೋಗಾಕ ರೋಡ್ ಇಲ್ರಿ, ಏನಿಲ್ರಿ, ಒಂದು ಕಚ್ಚಾ ದಾರಿನೂ ಗಟ್ಟಿ ಇಲ್ರಿ, ಏನಿಲ್ರಿ ಅಂತ ನಡ್ಕಲ್ ಮಠ ಹುದ್ದಲ್ ಐತ್ರಿ. ಆ ಹುದ್ದಲ್ದಾಗ ನಮ್ಗೆ ಹೋಗೋ ಮಠ ಒಂದು 2 ತಾಸು ಆಗ್ತೈತ್ರಿ. ಒಂದು ಯಾವೊಂದು ಮುದುಗ ಮನುಷ್ಯ ಹೋಗಕತ್ರ ಅವಕ್ಕೆ ನಡೆಯಾಗೂ ಬರುದಿಲ್ರಿ, ಆ ಹುದ್ದಲಾಗ ಬಿದ್ದು ಸಾಯ್ತಾರ. ಹಿಂಗೂ ಪಾಯಿ ನಮ್ಮ ಪರಿಸ್ಥಿತಿ. ಸುಮಾರು 40 ವರ್ಷದಿಂದ ಜೀವನ ನಡೆಸಕತ್ತಿರುವಂಥ ಅಂಬಳ್ಳಿ ಗೌಳಿವಾಡ ಮಂದಿಗೆ ಸಕಾಲಕ್ಕೆ ತಲುಪೋದಿಕ್ಕಂತ ಹೇಳಿ ವಾಹನ, ಅಯ್ಯೋ ಬಿಡ್ರಿ, ಗಾಡಿ ಎಲ್ಲ ರಸ್ತೆನ ಇಲ್ಲ ನೆಟ್ಟಾಗ. ಜೀವ ಕೈಯಾಗಿ ಹಿಡಿದು ಜೀವನ ನಡೆಸುವಂಥ ಪರಿಸ್ಥಿತಿ ಬಂದತಿ. ನಮಗೆ ಇಲ್ಲಿಂದ ಹೋಗುವಾಗ ದಾರಿ ಸಮಸ್ಯೆ ಐತ್ರಿ. ಇಲ್ಲಿಂದ ಹೋಗ್ಬೇಕಂದ್ರೆ 2.5 ತಾಸು ಆಗ್ತೈತ್ರಿ. ಇಲ್ಲಿಂದ ಹೋಗ್ಬೇಕಂದ್ರೆ ಬಸ್ಸು ಟೈಮ್ ಸರಿ ಇಲ್ರಿ, ಹೋಗ್ಬೇಕಂದ್ರೆ ರೀ ಬಸ್ಸು ಟೈಮ್ ಸರಿ ಇಲ್ರಿ. ಮತ್ತು ನಾವು ಹೋಗ್ಬೇಕಂದ್ರೆ ರೀ ಇಲ್ಲಿಂದ ಗಾಡಿಯಾಗ್ರಿ ಹೋಗ್ಬೇಕಂದ್ರೆ ರೀ ಭಾಳಷ್ಟು ಟೈಮ್ ಆಗ್ತೈತ್ರಿ. ಮತ್ತು ಮುಂದೆ ಹೋಗಿ ಬಸ್ ತಪ್ಪಿದ್ರೂ ಹೊಳೆ ಬರ್ಬೇಕ್ರಿ. ಅಲ್ಲಿಂದ ದಯವಿಟ್ಟು ನಮಗೆ ಒಂದು ರಸ್ತೆ ಮಾಡಿಕೊಡ್ರಿ, ನೀವು ನಿಮ್ಮ ಕೈ ಮುಗಿತೇವ್ರಿ, ಒಂದು ರಸ್ತೆ ಮಾಡಿಕೊಡ್ರಿ. ಅಲ್ಲ, ಓಟ್ ಕೇಳುವಾಗ ಬರುವಂಥ ಜನಪ್ರತಿನಿಧಿಗಳು ಆ ಎಲೆಕ್ಷನ್ ಮುಗಿದ ಮೇಲೆ ಹೊಳ್ಳಿ ಈ ಕಡೆ ಬರೋದಿರ್ಲಿ ರೀ, ಈ ಕಡೆ ತಲೆನ ಹಾಕೋದಿಲ್ಲ ಅವ್ರ. ರಸ್ತೆ ಇಲ್ಲ ಅಂತ ಹೇಳಿ ಎಲ್ಲೂ ಹೋಗಾಕೂ ಸಾಧ್ಯ ಆಗ್ಲಾರ್ದ್ರ ಹಾಸಿಗೆ ಹಿಡಿದು ಮಕ್ಕೊಂಡಿರುವಂಥ ಈ ವಯಸ್ಸಾದವ್ರನ್ನ ನೋಡಿಬಿಟ್ರೆ ನಮಗೆ ಕಳ್ಳು ಹಿಂಡ್ದಾಗತ್ತರಿ. ಇವರಿಗೆ ಬೇಕಾಗಿರೋದು ಐಷಾರಾಮಿ ಜೀವನ ಏನಲ್ಲ, ಒಂದು ಹೊತ್ತಿನ ಗಂಜಿ ಸಂಪಾದನೆ ಮಾಡಕ್ಕೆ ಹೋಗಿ ಬರಕ್ಕೆ ಒಂದು ಚಲೋ ರಸ್ತೆ ಕೇಳಾಕತ್ತಾರ್ರಿ ಇವ್ರು. ಅದನ್ನು ಮಾಡ್ಕೊಡಕ್ಕಾಗಲ್ಲ ಅಂತಂದ್ರೆ ಏನು ಹೇಳ್ಬೇಕು ನಿಮಗೆ? ನೋಡ್ರಿ, ದಯವಿಟ್ಟು ಜನರಿಗೆ ಒಂದು ಚಂದಂದು ಒಂದು ರಸ್ತೆ ಮಾಡಿಕೊಡ್ರಿ, ಸಾಕು ನಮಗೆ, ಬೇರೆ ಏನು ಬೇಡ ನಮಗೆ ಅಂತ ಹೇಳಿ ನಾವು ಹೇಳಕತ್ತಿಲ್ಲ. ಅಂಬಳ್ಳಿ ಗೌಳಿವಾಡದ ಮಂದಿ ನಿಮ್ಮ ಪರಿಯಾಗಿ ಕೈ ಮುಗಿದು ಕೇಳಾಕತ್ತಾರೋ ಯಪ್ಪ. ಆದಷ್ಟು ಲಗುನ ತತ್ಕ್ಷಣ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಇವರಿಗೆ ಒಂದು ಚಂದಂದು ರಸ್ತೆ ಮಾಡಿಸ್ಕೊಡ್ರಿ. ಇದು ನಮ್ಮ ಕಳಕಳಿಯಿಂದ ಮನವಿ ಮಾಡ್ಕೊಳತ್ತೇವೆ ನೋಡ್ರಿ. ಇನ್ನೂ ಏನು ಹೇಳ್ಬೇಕು ನಿಮಗೆ? ಮಹಾಂತೇಶ ಪಟಹಣಿ, ಪಬ್ಲಿಕ್ ನೆಕ್ಸ್ಟ್, ಅಳ್ನಾವರ.